ಏನು ವಿಚಾರ ಗೊತ್ತಿಲ್ಲ. ಏನಂತ ಯಾವನೋ ಚಿಲ್ಲರೆಗಳು ಹೇಳಿದ್ಕೆಲ್ಲ ಬಂದಂತ ಕೇಳ್ತೀರಲ್ರಿ. ಆ ಚಿಲ್ಲರೆಗಳು ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲಾ? ಸರಿ, ಅವನು ಯಾರೋ ಚಿಲ್ಲರೆ ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲಾ? ನಂದು 30 ವರ್ಷ ಹಿಂದೆ ನಮ್ಮ ಅಪ್ಪನ ಜೊತೆ ದುಡಿದಿದ್ದು 10-15 ವರ್ಷ, 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ದಿವಸ ಒಬ್ಬರ ಮೇಲೆ ದ್ವೇಷದ ರಾಜಕಾರಣ ಮಾಡಿದ್ದೇ ಆಗಲಿ, ಇನ್ನು ಒಬ್ಬರ ಮೇಲೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡಿರೋದೇ ಆಗಲಿ, ಇಡೀ ತಾಲೂಕಲ್ಲಿ ಮತದಾರನ ಬಿಟ್ಟು ಕೇಳ್ಕೊಂಬಿಡ್ನಿ. ಇಲ್ಲ, ನನ್ನ ವಿರುದ್ಧ ನಿಂತಿದ್ರಲ್ಲ, ಈ ದಿಲೀಪ್ನೇ ನಿಂತಿದ್ರು. ದಿಲೀಪ್ ಅಂತ 2 ಸಾರಿ ನಿಂತು ಸೋತವ್ರು, ಅವ್ರನ್ನೇ ಕೇಳಿ. ನಾನು ವೈಯಕ್ತಿಕವಾಗಿ ಯಾರ್ದಾನ ತೇಜೋವಧೆ ಮಾಡ್ತೀನ, ಇಲ್ಲ ವೈಯಕ್ತಿಕ ವಿಚಾರಗಳಲ್ಲಿ ಯಾವತ್ತಾನ ಇಂಟರ್ಫಿಯರ್ ಆಗಿದ್ದೀನ, ಯಾರದೇ ಇರ್ಬೋದು, ಅವ್ರನ್ನೇ ಕೇಳಿ. ಅವರೇ ಹೇಳ್ತಾರಲ್ವಾ. ಈ ಥರ ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗ್ಬಿಟ್ಟು ಈ ಥರ ಚಿಲ್ಲರೆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು. ಏನೈತೆ ನನ್ನ ಮಗನ ಆಡಿದಲ್ಲಿ ಏನೈತೆ ಆಯಿತು, ಏನೈತೆ ಅದ್ರಾಗೆ ಮಾತಾಡಿರ್ತಾರೆ. ಯಾವ ಪ್ರಾಪರ್ಟಿ ಮಾತಾಡ್ಯವ್ರೆ? ಅವನ ಪ್ರಾಪರ್ಟಿ ಮಾತಾಡ್ಯವನ, ನಾಗರಾಜನ ಪ್ರಾಪರ್ಟಿ ಅಂತ ಮಾತಾಡ್ಯವ ನನ್ನ ಮಗ. ಎಲ್ಲಿ ಹೇಳ್ಯವನು? ಮತ್ತೆ ಎಲ್ಲಿ ಬಂದಿದೆ ನನ್ನ ಮಗಂದು? ಅದ್ರಾಗೆ ಪ್ರವೋಕ್ ಮಾಡ್ತಾರೆ, ಕೇಳಿಸ್ಕೊಂಡಿದ್ದಾರೆ. ಅದ್ರಾಗೆ ಏನಾರ ಬೇಕಾ ಕೇಳು ಅಂತ ಕೇಳ್ತಾರೆ ಒಬ್ಬ ಸಣ್ಣ ಧ್ವನಿಲಿ. ಅದನ್ನು ಯಾವ ಉದ್ದೇಶ ಇಟ್ಕೊಂಡು ಇವ್ರು ಮಾಡ್ತಾ ಇರೋದು. ನನ್ನ ಮಗ ಮಾಡ್ತಾ ಇಲ್ಲ. ನನ್ನ ಮಗ, ನಾನು ಫೋನ್ ಕೊಡ್ತೀನಿ ನಿಮ್ಮ ಕೈಗೆ, ತಗೊಂಡೋಗಿ ಚೆಕ್ ಮಾಡಿ. ನನ್ನ ಮಗಂತವ್ ನಾನು 3 ತಿಂಗಳಾಯ್ತು ಮದುವೆ ಆದಮೇಲೆ ನನ್ನ ಮಗಂತವ್ ಮಾತಾಡಿಲ್ಲ. ನೆನ್ನೆನೇ ಮಾತಾಡಿರೋದು ನಾನು ಫೋನ್ ಕೊಡ್ತೀನಿ. ಹೇಳವನಲ್ಲ ಅವನು, ಫೋನಿಗೆ ಕರೆಸ್ಪಾಂಡೆನ್ಸ್ ಹೇಳವ್ರೆ ಅಂತ ಏನೇನು ಹೇಳವನಲ್ಲ. ಕೊಡ್ತೀನಿ, ತಗೊಳ್ಳಿ, ಅವನೇ ಎಂಕ್ವೈರಿ ಮಾಡಿ, ಅವನಿಗೆ ಕೊಡಿ ತಗೊಂಡು ಫೋನ್ ನಂದ. ನಾನು 3 ತಿಂಗಳಿಂದ ಈಚೆಗೆ ನನ್ನ ಮಗಂತವ್ ಮಾತಾಡಿದರೆ, ನೆನ್ನೆ ಮಾತಾಡೋದು ಬಿಟ್ಟರೆ ಮಗಂತವ್ ಮಾತಾಡಿದರೆ ನಾನು ರಾಜೀನಾಮೆ ಕೊಡ್ತೀನಿ. ಇವೆಲ್ಲ ಮಾಡಬಾರ್ದು, ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವನು ಹೇಳವ್ರೆ, ನಮ್ಮ ತಾಯಿ ಎತ್ತಿ ಮರಕಾಕಿಯವರು ನಮ್ಮನ್ನೆಲ್ಲರೂ ತಿಪ್ಪಿಗೆ ಹಾಕಿದ್ರ? ಈಗ ನಿಮ್ಮನ್ನೆಲ್ಲ ತಿಪ್ಪಿಗೆ ಹಾಕಿತ್ತ ನಿಮ್ಮಮ್ಮ ಎತ್ತಿ? ಎಲ್ಲರೂ ಮರಕೆ ಹಾಕೋದು, ಎಲ್ಲರೂ ಗಂಡಸ್ರೆಯ, ಎಲ್ಲರೂ ತಾಕತ್ತಾಗೆ ಇರೋ ರಾಜಕೀಯ ಮಾಡೋದು. ನಾನು ನೇರವಾಗಿ ರಾಜಕೀಯ ಮಾಡೋನು. ನನ್ನ ವಿರುದ್ಧ ಯಾವನು ನಿಂತ್ಕೊಂತಾನೋ ಅದ್ರ ಬಗ್ಗೆ ತಲೆನೂ ಕೇಳಿಸ್ಕೊಳ್ಳಲ್ಲ. ನಾನು ನಾನು ಜನದ ಹತ್ರಕ್ಕೆ ಹೋಗಿ ಓಟ್ ಕೇಳೋದು ಬಿಟ್ಟರೆ ನಾನೊಂದು ಸಣ್ಣ ಸಭೆನೂ ಮಾಡಲ್ಲ. ಎದುರುಗಡೆ ನಿಂತಿರೋನಿಗೆ ಅವನ ಬಗ್ಗೆ ಒಳ್ಳೇದು ಮಾತಾಡಲ್ಲ, ಕೆಟ್ಟದು ಮಾತಾಡಲ್ಲ. ನನ್ನ ಕೆಲಸ ಏನೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಇವತ್ತು 5 ಕೋಟಿ ವರ್ಕು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಬಿಟ್ಬಿಟ್ಟು ಈ ಥರ ಚಿಲ್ಲರೆ ರಾಜಕಾರಣ ಮಾಡಬಾರ್ದು, ಯಾರೇ ಆಗಲಿ ಮಾಡಬಾರ್ದು. ತಗೊಳ್ಳಿ, ನೀವು ಹೋಗಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ, ಬೇಡ ನನ್ನ ಕೇಳಬೇಡಿ, ದಿಲೀಪನೇ ಹೋಗಿ ಕೇಳಿ. ಅವನು ವ್ಯವಹಾರ ಮಾಡ್ತಾವನಲ್ವ. ಒಂದು ದಿವಸ ನಾನು ಏನಾರ ಅವನ ವ್ಯವಹಾರದ ಬಗ್ಗೆ ಆಗಲಿ, ಅವನದಲ್ಲ, ಅವ್ನು ಪಕ್ಕ ಕೂತಿದ್ರಲ್ಲ, ಅಕ್ಕಪಕ್ಕ ಬೆಡ್ಸಮ್ಮಣ್ಣ ಕೂತಿದ್ರು, ಯೋಗಣ್ಣ ಕೂತಿದ್ರು, ಆಮೇಲೆ ನಮ್ಮ ಲೋಕಣ್ಣ ಕೂತಿದ್ದ, ವನಗಿರಿಗೌಡರು ಕೂತಿದ್ರು. ವನಗಿರಿಗೌಡ್ರನ್ನೇ ಕೇಳು, ಅವ್ರು ವ್ಯವಹಾರ ಮಾಡ್ತಾವ್ರಲ್ವ. ಲೋಕಣ್ಣನ ವ್ಯವಹಾರ ಮಾಡ್ತಾವನಲ್ವ, ಕೇಳಿ. ಅವ್ರಿಗೆ ವ್ಯವಹಾರಕ್ಕೆ ಯಾವತ್ತಾನ ಒಂದು ದಿವಸ 1 ಸೆಕೆಂಡಲ್ಲಿ ಅವರೆಲ್ಲ ನಾನು ಬಿಟ್ಟು ಹೋದ್ರಲ್ವ ಅಂತ ಇದ್ದು. ಅವ್ರಿಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ ಕೇಳಿ, ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಕೇಳಿ. ಅವ್ರಿಗೆ ಬೇಡ, ಇಡೀ ಕ್ಷೇತ್ರಕ್ಕೆ ಹೋಗಿ ನನ್ನ ಪರವಾಗಿರೋದನ್ನ ಬಿಟ್ಬಿಡಿ, ವಿರುದ್ಧವಿರೋರು ಹೋಗಿ ಕೇಳಿ. ಯಾವತ್ತಾನ ಈ ಥರ ಕೆಟ್ಟ ರಾಜಕಾರಣ ನಾನು ಜೀವನದಲ್ಲಿ ಮಾಡಿದ್ದೀನಿ ಅಂತ ಕೇಳಿ. ನಾನು 1 ಸೆಕೆಂಡ್, ಯಾರೋ ಒಬ್ರು ಹೇಳಿದ್ರು 1 ಸೆಕೆಂಡ್ ರಾಜಕೀಯದ ಮುಂದುವರಿಯಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ನಾನು ಇಲ್ಲೇನು ಯಾವ ಹನಿ ಟ್ರಾಪ್ ರೀ? ಯಾಕ್ರಿ ಮಾಡಕ್ಕೆ ಹೋಗ್ಯಾರೆ? ಏನು ಹನಿ ಟ್ರಾಪ್ ಮಾಡ್ತಾರೆ? ಐತೆ ಅದೇ ಯಾವ ತೋರ್ಸಪ್ಪ, ಅವ್ನು ಆ ಥರ ಮಾತಾಡಿದ್ರೆ ತೋರಿಸಿ. ಅವನು ಹೇಳ್ತಾನೆ ತಲೆ ಕೆಟ್ಟನು, ಏನೇನೋ ಬಗಳಿದ್ಕೆಲ್ಲ ನಾವು ಆನ್ಸರ್ ಮಾಡೋಕ್ಕಾಗುತ್ತಾ? ಯಾರು ಉತ್ತಮ್ರು ಏನಾರ ಮಾತಾಡಿದ್ರೆ ಹೇಳಾರ, ಅವ್ನು ಉತ್ತಮನ ಬಂದು ಈ ಥರ ಇದನ್ನು ದೊಡ್ಡ ವಿಚಾರ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವನು ಉತ್ತಮನ. ಅವನು ಇದರಿಂದ ನನ್ನ ಹೆಸರು ನಾನೇನು ಎತ್ತ ಅನ್ನೋದು ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಗೊತ್ತಿದೆ. ನಾನು ಬೆಳಿಗ್ಗೆ ಎದ್ದು ಅವ್ರ ಜೊತೆಲೇ ಇರ್ತೀನಿ ನಿರಂತರ 24/7. ಯಾವನಾರ MLA ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾನೆ ಅಂದರೆ ಅದು ನಾನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆಯವ್ರು ಹೆಂಗೆ ಮಾಡ್ಕೊಂತಾರೋ ಗೊತ್ತಿಲ್ಲ ನನಗೆ. ನಾನು ಅಷ್ಟು ಯಾರದೇ ನನ್ನಿಂದ ಒಬ್ಬ ಬಡವಂಗೆ ಸಣ್ಣ ತಪ್ಪಾಗಬಾರ್ದು, ಅವನಿಗೆ ನೋವಾಗಬಾರ್ದು, ಆ ರೀತಿ ನಡವಳಿಕೆಯಿಂದ ಹೋಗ್ತಕ್ಕಂಥನು. ನಾನು ಜನ ಓಟ್ ಕೊಟ್ಟು ನನ್ನ ಆರಿಸಿಯವ್ರೆ. ನನ್ನ ನಡತೆಯಿಂದ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಯಾವತ್ತೂ ಅಗೌರವ ಆಗಬಾರ್ದು, ಗೌರವ ಸಿಗಬೇಕು. ನನಗೆ ಒಬ್ಬ ಒಳ್ಳೆ ವ್ಯಕ್ತಿ ಓಟ್ ಹಾಕಿದ್ದೀವಿ ಅನ್ನೋ ಭಾವನೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ನಾನು ನಡ್ಕೊತಾ ಇರ್ತಕ್ಕಂಥ. ಗೊತ್ತಿಲ್ಲ ಯಾವನು ಏನು ಮಾಡ್ಕೊಂಡ್ರು ನಾನು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಏನಾಗುತ್ತೆ ಏನು ಷಡ್ಯಂತ್ರ ಮಾಡ್ತಾರೆ? ಏನು ಅವನು ಯಾವ ದಾಸಯ್ಯ ಅಂತ ನೋಡಿಲ್ಲ ರೀ ಇದುವರೆಗೂ ನಾನು. ಅವನು ಯಾವನು ಎಲ್ಲಿ ಓಡಾಡ್ತಾನೆ, ಎಲ್ಲ ಅವನಿಂದ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಗೊತ್ತಿಲ್ಲ ನನಗೆ, ಅವನ್ನೇ ಕೇಳಿ ಯಾಕೆ ಮಾಡಿ. ಆಯ್ತು, ಕರೆಸಿ, ಎದುರುಗಡೆ ಕರೆಸ್ಬಿಡಿ, ಎದುರುಗಡೆ ಕರೆಸ್ಬಿಡಿ. ಅವನದು ಮೊಬೈಲ್ ತಗೊಳ್ರಿ, ನಂದು ಮೊಬೈಲ್ ತಗೊಳ್ಳಿ. ಸರ್ ಅದೇನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಅದ್ರಾಗೆ ಮಗಂಗೆ ಹೇಳಿ ಮಾಡ್ಯವ್ರಿ ಅವು ಇವು ಅಂತ ಹೇಳವನಿ. ನಾನು ಮಗನ ವಿಚಾರಿಸ್ಕೊಂಡೆ. ಅವನು ಯಾರೋ ಡ್ರೈವರು ಡೆಡಿ ಬಂದಿದ್ದ, ನಾನು ಅವನು ಡ್ರೈವರ್ ಆಗಿದ್ದ. ನಾನೊಂದು ಹುಡುಗಿ ಪ್ರೀತಿಸ್ತಿದ್ದೆ.
ಆ ಹುಡುಗಿಗೆ ಮದುವೆ ಮಾಡ್ಕೊಳಕ್ಕೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದ. MP ಗೆ ಎಲೆಕ್ಷನ್ ತನಕ ಕೊಡ್ತೀನಿ ಅಂತ MP ಎಲೆಕ್ಷನ್ ಆದಮೇಲೆ ನಾನು ತೆಗೆದಾಕ್ಬಿಟ್ಟ. ನನಗೆ ಮದುವೆಗೆ ಮಾಡ್ಕೊಳಕ್ಕೆ ಕಾಸು ಕೊಡಿ ಅಂತ ಕೇಳ್ದ ಡ್ಯಾಡಿ. ನಾನು ಬಾಂಬೆಲಿದ್ದೆ, ಬತ್ತೀನಪ್ಪ, ಬಂದು ನಮ್ಮ ತುಮಕೂರಿಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಥರದ್ದು ಏನು ಗೊತ್ತಿಲ್ಲ ಡ್ಯಾಡಿ ನನಗೆ ಅಂತ ಅವನು ಹೇಳ್ದ. ಅವ್ರಿಗೆ ಹೋಗಿರೋದು ನಿಜ, ಅವರೇ ಸಂಪರ್ಕ ಮಾಡ್ಯವ್ರೆ. ಆಮೇಲೆ ಯಾರೋ ಅವ್ನು PA ಏನೋ ನನಗೆ ಗೊತ್ತಿಲ್ಲ, ಅವರೇ ಸಂಪರ್ಕ ಮಾಡ್ಯವ್ರೆ. ನೀವು ಕೇಳಿ, ಆಡಿಯೋದಲ್ಲಿ ಕೇಳಿ, ಇನ್ನೇನಾರು ಬೇಕಾ ಕೇಳ್ರು ಅಂತ ಮೇಲೂ ಧ್ವನಿಯಲ್ಲಿ ಮಾತಾಡ್ಯವ್ರೆ. ಹಂಗೆ ಮಾತಾಡೋರು ಅಂದ್ರೆ ಇವ್ರ ಉದ್ದೇಶ ಏನೈತೆ, ಇವನ ಉದ್ದೇಶ ಏನೈತೆ? ಇವನೇ ನನ್ನ ಮಗನ ತಗ ಕಳಿಸಿರೋದಲ್ವಾ ತೆಗೆದು ನೋಡಿ ನೀವು. ಈಗ ಹಂಗೆ ಕಾಣಿಸ್ತಾ ಇರೋದು ನನಗೆ. ಈಗ ಆಯ್ತು ನಾನೇನು ಮಾಡಲ್ಲ. ಇದಕ್ಕೆ ಯಾವನ್ರಿ ಇವನು ರೀ, ಯಾರ ಬಗ್ಗೆ ಮಾಡನ್ರಿ? ಅಲ್ಲ, ನೀವು ಪಿಸ್ಮಾತ ನೀವು ಕೇಳ್ರಿ ನೀವು. ಸರ್, ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಪಾಪ. ಅವನ ಪಾಡಿಗೆ ಅವ್ನು ಮದುವೆ ಮಾಡ್ಕೊಂಡವನೇ, ಪರಿಮೂನಂ ಮಾಡ್ಕೊಂಡು ತಿರುಗಾಡ್ತಾವನೆ. ನಾವು ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು 3 ತಿಂಗಳಿಂದ ಒಂದು ಫೋನ್ ಹಾಕಿಲ್ಲ. ನೆನೆನೇ ಅವ್ನು ಫೋನ್ ಹಾಕಿರೋದು. ನನಗೆ ಅವ್ನು ಸಿಕ್ಕೇ ಇಲ್ಲ. ಮಾಡಬಾರ್ದು, ಈ ಥರ ಎಲ್ಲ ಮಾಡಬಾರ್ದು. ರಾಜಕೀಯ ಮಾಡಲಿ, ಅವನಿಗೆ ತುಂಬ ರಾಜಕಾರಣಿ ಆಗಿರ್ತಕ್ಕಂಥವ್ನು ಯಾವನಾರು ಈ ಥರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅದು ನಿಮ್ಮ ಪ್ರೆಸ್ಸಿಗೆ ಬಂದು ಪ್ರಸ್ತಾಪ ಮಾಡ್ತಾರಾ? ನಾನು ನಿಮ್ಮ ಪ್ರೆಸ್ಸಾಗಿ ಮಾತಾಡ್ತೀನಿ ಅಂದರೆ ಇನ್ನೊಬ್ಬರ ಮೇಲೆ ಒಂದು ನಿಮಿಷ ಇನ್ನೊಬ್ಬರ ಮೇಲೆ ನಾನು ಏನಾರ ಅಪಾದನೆ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಬೇಡವಾ? ತೋರಿಸ್ಬೇಕಲ್ವ ಡಾಕ್ಯುಮೆಂಟ್ಸು? ರೀ, ಹನಿ ಟ್ರಾಪ್ ಮಾಡಿರೋದೆ, ಮತ್ತೊಂದು ನನ್ನ ಮಗ ಇನ್ವಾಲ್ವ್ ಆಗಿರೋದು, ಮತ್ತೊಂದು ಬೇಕಲ್ವಾ? ಸುಮ್ಮನೆ ಹೇಳ್ಬಿಟ್ರೆ ಪ್ರೆಸ್ಸಾಗೆ ಇನ್ನೊಬ್ಬ ಈಗ ಸರ್, ಈಗ ಅವ್ರು ಏನು ಮಾಡಿದ್ದಾರೆ ಗೊತ್ತಾ ಸರ್? ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ಕೆಲವ್ರಿಗೆ ಅಷ್ಟೇ ಹೇಳೋದು, ಮೀಡಿಯಾದವ್ರಿಗೆ, ಅವ್ರು ಪರವಾಗಿ ಮಾಡೋರಿಗೆ, ಇಂಥವ್ರಿಗೆ ಅಷ್ಟೇ ಕೆಲವ್ರಿಗೆ ಹೇಳಿದ್ದಾರೆ. ಇದು ವ್ಯಕ್ತಿಗತವಾಗಿ ವ್ಯಕ್ತಿತ್ವ ಹರಣ ಮಾಡ್ತಕ್ಕಂಥ ಕೆಲಸ ಇವು. ಇದರಲ್ಲಿ ಯಾವುದೇ ಇರ್ತಕ್ಕಂಥ ಸತ್ಯ ಇಲ್ಲ. ಅವ್ರು ಹೇಳವ್ರೆ ಹೋರಾಟ ಮಾಡಲಿ, ನಾನು ಹೆದರ್ಕೊಂಡು ಬಿಡೋಗಲ್ಲ. ಇಲ್ಲ, ನಾನು ಹೆದರ್ಕೊಂಡು ರೀ, ಅವ್ನ ಡ್ರೈವರ್ನ ನನ್ನ ಮಗನ ತಕ್ಕ ಯಾಕೆ ಕಳಿಸ್ತಾ? ಅವ್ನ ಡ್ರೈವರು PA ನನ್ನ ಮಗನ ತಕ್ಕ ಯಾಕೆ ಕಳಿಸ್ತಾ? ಅವನು ನನ್ನ ಮಗನ ಒಂದು ನಿಮಿಷ ಕೇಳಿ, ಕೆಲಸ ಬಿಟ್ಟು ತಿರ್ಗಿ ಇವನ್ ತಕ್ಕ ಹಾಕೋದ? ನನ್ನ ಮಗ ಮಾತಾಡಿದ್ದ ಹಿಡ್ಕೊಂಡು ಇವನ್ ತಕ್ಕ ಹಾಕೋದ? ಇವನಿಗೆ ಹೆಂಗೆ ಸಿಕ್ತು? ನೀವು ಕೇಳಬೇಕಲ್ವ, ಇವನಿಗೆ ಹೆಂಗಪ್ಪ ಸಿಕ್ತು? ಆಯಿತು, ಕೆಲಸ ಬಿಟ್ಟ, ಒಂದು ನಿಮಿಷ ಕೆಲಸ ಬಿಟ್ಟ, ಇಬ್ಬರು ಕೆಲಸ ಬಿಟ್ಟರು, ಇಬ್ಬರೂ ನನ್ನ ಮಗನ ತಕ್ಕ ಹೋದ್ರು. ನನ್ನ ಮಗನ ತಗ ಹೋಗಿ ಎಲ್ಲ ಥರಕ್ಕೂ ಕರೆಸ್ಪಾಂಡೆನ್ಸ್ ಮಾಡಿದ ಮೇಲೆ ಇವನ್ ತಕ್ಕ ತಿರ್ಗಾ ಡಾಕ್ಯುಮೆಂಟ್ಸ್ ಹೆಂಗೆ ಸಿಕ್ತು? ಬೇಕು ಅಂತ ಇವನೇ ಮಾಡಿರೋದಲ್ವಾ? ಇವನು ಒಂದೇ ಒಂದು ಸುಮ್ಮನೆ ಸಣ್ಣ ಅಬ್ಸರ್ವ್ ಮಾಡಿ, ಯಾವನೋ ಒಬ್ಬ ಪಿಸ್ಮಾತ ಹೇಳ್ತಾನೆ, ಇನ್ನೇನಾರ ಬೇಕು ಕೇಳು ಅಂತ ಅವನೇ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ? ನಾನು ತೋರಿಸ್ಲೋ? ನಾನು ತೋರಿಸ್ಲೋ ಇಲ್ಲ? ನೀವು ಅಬ್ಸರ್ವ್ ಮಾಡಿದಿರೋ? ಮತ್ತೆ ಅದೇ ಅವರಿಬ್ಬರೇ ಸೇರ್ಕೊಂಡು ಮಾಡಿರೋದು. ನಾನು ಇದನ್ನ ಇಂಥರ್ನೆಲ್ಲ ತನಿಖೆ ಕೇಳೋಕ್ಕೂ ಹೋಗಲ್ಲ. ಅವನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. ನೀವು ಕೇಳಿರಿ ಅಂತ ಹೇಳ್ತಾ ಇದ್ದೀನಿ. ಏನು ಗುಬ್ಬಿ ಶಾಸಕ ಆ ಚಿಲ್ಲರೆ ಕೇಳಿದ್ದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋದಲ್ಲ ಅಂತ ಏನು ಇವತ್ತು ಏನು ಹೇಳ್ತಾ ಇದ್ದಾರೆ. ಅವ್ರ ಮಗ ಯಾಕೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾನೆ, ನಮ್ಮ ಪ್ರಾಪರ್ಟಿ ಬಗ್ಗೆ ಯಾಕೆ ಲೊಕೇಶನ್ ತಗೊಂಡು ಎಲ್ಲ ಯಾಕೆ ವಿಚಾರಿಸ್ತಾನೆ, ಮತ್ತು ಅವನೆಂಥ ಚಿಲ್ಲರೆ ಇರ್ಬೋದು? ಸ್ವಲ್ಪ ಮಾತಿನಲ್ಲಿ ಬಿಗಿ ಇರಬೇಕು, ಮಾತಾಡಬೇಕು ಅಂತಂದರೆ. ಏನು 43,000 ಓಟು ಈ ಚಿಲ್ಲರೆ ನೋಡಿನೇ ಹಾಕಿದ್ದಾರೆ ಗುಬ್ಬಿ ತಾಲೂಕಿನಲ್ಲಿ. ಆಯ್ತಾನಪ್ಪ, ನಿನ್ನಿಂದ ಏನು ನಾನೇನು ಹೇಳಿಸ್ಬೇಕಾಗಿಲ್ಲ ಚಿಲ್ಲರೆ ಅಂತ. ಏನು ನನ್ನ ಮಗ ಹನಿಮೂನ್ಗೆ ಹೋಗಿದ್ದ, ನಾನು 3 ತಿಂಗಳಿಂದ ಮಾತಾಡೇ ಇಲ್ಲ ಅಂತ ಹೇಳ್ತೀಯಲ್ಲ. ಏನು ತಾಲೂಕು ಜನ ನಂಬೇಕಾ ಇದನ್ನ? ಆಹಾ, ಏನು ನಾಟಕ ಆಡ್ತೀಯಪ್ಪ ನೀನು. ಏನು ಪದ್ಮಭೂಷಣ ಪ್ರಶಸ್ತಿ ಕೊಡಿಸ್ಬೇಕು ನಿನಗೆ. ಯಾರಾದರೂ ಒಬ್ಬ ಅಪ್ಪ ಮಗನ ಹತ್ರ 3 ತಿಂಗಳಿಂದ ಮಾತಾಡೋದಿಲ್ಲ ಅಂತ ಹೇಳ್ತೀಯಾ? ಅವತ್ತು RMZ ಅಪಾರ್ಟ್ಮೆಂಟಿಂದ ಮಧ್ಯರಾತ್ರಿ 2 ಗಂಟೆನಲ್ಲಿ ಕೂತ್ಕೊಂಡು ನಿನಗೆ ಮೆಸೇಜ್ ಕಳಿಸ್ತಿದ್ನಲ್ಲಪ್ಪ, ಅದು ಎಲ್ಲಿಂದ? ಏನು ಫಾರಿನ್ನಿಂದ ಕಳಿಸ್ತಿದ್ನಾ? ಇದೆಲ್ಲ ಬಿಟ್ಟು ಏನಿದೆ ನೇರವಾಗಿ ರಾಜಕಾರಣ ಮಾಡೋಣ. ನೀನೇ ಹೇಳ್ತಿದ್ದಲ್ಲ, ಏನು ಗಡ್ಡ ನಾನು ನಡಗಲ್ಲ ಅಂತ. ಏನು ಇನ್ನಿದ್ದವರೇನು ನಡಿಕೊಂಡೇನು ಎಲ್ಲ ಮಾಡ್ಕೊಂಡಿದ್ದಾರಾ? ನಡಿಗಿ, ಯಾರು ನಡಗೋದಿಲ್ಲಪ್ಪ. ಏನು ತಾವೆಲ್ಲ ಏನು ಹೇಳ್ತಿದ್ದಲ್ಲ, ಆ ದಾಸಯ್ಯಂಗೆ ಯಾಕೆ ನಾನು ಇದನ್ನು ಮಾಡಲಿ ಅಂತ. ನಮ್ಮಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ದಾಸಯ್ಯನಿಗೂ ಸಹ ಅವ್ರದ್ದೇ ಆದ ಒಂದು, ನಾವೆಲ್ಲ ಶನಿವಾರ ಬಂದರೆ ದಾಸಯ್ಯನಿಗೆ ಕರೆಸಿ ಒಂದು ಇದನ್ನು ಮಟ್ಟಿ ಗೌರವಪೂರ್ವಕವಾಗಿ ಕಾಣ್ತೀವಿ. 2023 ಗೊತ್ತಾಯ್ತದೆ ದಾಸಯ್ಯನ ಬಗ್ಗೆ ಮಾತಾಡ್ತಿದೆಯಲ್ಲ. 2028ಕ್ಕೆ ಬರುವಂಥ 2028ಕ್ಕೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಕುಮಾರಣ್ಣವರು ಟೋಪಿ ಗಿರಾಕಿ ಅಂತ ಹೇಳಿದ್ರು ಅಂತೆ. ಯಾಕಂದ್ರು?
ಯಾಕಪ್ಪ ಅಂದರು, ಕಾರ್ಯಕರ್ತರಿಗೆ ಏನು ಜನಕ್ಕೆ ಹೇಳಿದೀಯ ಯಾಕಂದ್ರು ಅಂತ. ಯಾರಿಗೆ ಟೋಪಿ ಹಾಕಿ ಕಳಿಸ್ದೆ? ದೇವೇಗೌಡರು ಕರ್ಕೊಂಬಂದು ಎಲೆಕ್ಷನ್ನಲ್ಲಿ ನಿಂತಾಗ ಏನು ಟೋಪಿಕ ಹಾಕಿ ಕಳಿಸ್ದೆ? ಟೋಪಿ ಗಿರಾಕಿ ಅಂತಲೇ ಇನ್ನೇನಂತಾರಪ್ಪ? ಏನೋ ಗಡ ನಡಗಲ್ಲ ಅಂತ ನಾನು ಯಾರಾದರೂ ಹೇಳಿದ್ರ? ನೀನೇ ಹೇಳ್ದೆ. ಕಳೆದ 2023ನೇ ಈ ಚುನಾವಣೆಯಲ್ಲಿ ಏನಂತ ಹೇಳ್ದಪ್ಪ? ಏನು ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ರೆ ಏನೋ ಕಾಕ ಅಂತ ಬಂದ್ಬಿಡ್ತಾರೆ, ಆಮೇಲೆ ಕಣ್ಣಿಗೆ ಕಾಣ್ದಂಗೆ ಓಡೋಗ್ಬಿಡ್ತಾರೆ ಅಂತ. ಕಣ್ಣಿಗೆ ಕಾಣ್ದಂಗೆ ಹೋಗಲಿಲ್ಲ ಅಂತಲೇ ನಿನಗೆ ಎಲ್ಲ ಕಡೆನೂ ಉರಿ ಹತ್ಕೊಂಡು ಹಿಂಗೆ ಬೋನಲ್ಲಿ ಬಿದ್ದ ಇಲಿ ಥರ ಆಡ್ತಾ ಇದ್ದೀಯ. ಏನು ಅಕ್ಕಪಕ್ಕದಲ್ಲಿ ಕುಂತಿದ್ರು, ಅವ್ರಿಗೇನಾದರೂ ಅಂದಿದ್ದು ಏನೋ ವನಗಿರಿ ಗೌಡರು, ಬೆಡ್ಸಮ್ಮಣ್ಣವರು, ಕಳ್ಳಿಪಳ್ಳ ಲೋಕಣ್ಣವರು ಮತ್ತು ದಿಲೀಪ್ ಅವ್ರಿಗೆ ನಾನು ಏನಾದರೂ ತೊಂದರೆ ಕೊಟ್ಟಿದ್ದೀನ ಅಂತ. ಅವ್ರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರು ರಿಯಾಕ್ಟ್ ಮಾಡ್ತಾರಪ್ಪ. ನನಗೆ ಕೊಟ್ಟಿದ್ದಕ್ಕೆ ನಿನ್ನ ಮಗ ನಂದೆಲ್ಲದನ್ನು ಏನು ವೈಯಕ್ತಿಕವಾಗಿ ತೇಜೋವಧೆ ಮಾಡಲಿಕ್ಕೆ ಬಂದು ವೈಯಕ್ತಿಕ ವಿಚಾರಗಳನ್ನು ಕೇಳಿದ್ದಕ್ಕೆ ನಾನು ಪ್ರೆಸ್ ಮೀಟ್ ಮಾಡಿ ಕೇಳಿದ್ದು. ಏನು ಸುಮ್ಮನೆ ನನಗೇನು ತಲೆ ಕೆಟ್ಟದ? ಬುಲ್ಡ್ಗೇಟ್ ಬಿದ್ದದ ನಿನ್ನ ಬಗ್ಗೆ ಮಾತಾಡಲಿಕ್ಕೆ? ನೀನೇನು ದೊಡ್ಡ ಏನು ಪಂಚಪತಿ ಅಂತ ಹೇಳ್ಬಿಟ್ಟು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡೋಕ್ಕೆ, ನನಗೆ ಮಾಡಲಿಕ್ಕೆ 108 ಕೆಲಸ ಇದ್ದಾವಪ್ಪ. ನಿನ್ನ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡು ನನ್ನ ವೈಯಕ್ತಿಕ ವಿಚಾರ ನಿನ್ನ ಮಗನ ಮೊಬೈಲಿಂದಲೇ ಬಂದಿದೆಯಲ್ಲ, ತೋರಿಸ್ಲಾ? ಏನು ಮೆಸೇಜು? ಇದೇ ಜಾಗನ, ಇದೇ ಗೌರ್ಮೆಂಟ್ ಇದನ್ನು ತಗೊಂಡಿದ್ದಾರಾ ಅಂತ ಮಾತಾಡಿದ್ವಿ. ಇನ್ನು ವಿಡಿಯೋಗಳಿದ್ದಾವೆ. ನೀನೇನು ಸಾಚಾ ಥರ ಅಂತ ಏನು ಹೇಳ್ಬೇಡಪ್ಪ. ಏನು ಗೊತ್ತೇ ಇಲ್ಲ. ಅಬಾ ಏನು ನಾಟಕ ಮಾಡ್ತೀಯಪ್ಪ? 25 ವರ್ಷದಿಂದ ಏನಿದೆ ನಾಟಕ ಮಾಡಿಕೊಂಡು ಗುಬ್ಬಿ ತಾಲೂಕು ಜನನ ನಂಬಿಸ್ಕೊಂಡು ನೀನು ನನ್ನನ್ನು ಏನೋ ಕೇವಲವಾಗಿ ಮಾತಾಡ್ತೀಯ. ಬಾ 2028ಗೆ ಬಾರಪ್ಪ. ಜನಾರ್ದನಗಳು ಮುಂದೆ ಹೋಗೋಣ. ನೀನೇನು ಭಯ ಬಿದ್ದುಬಿಟ್ಟಿದೀಯಾ ಅಂತ ಖಂಡಿತ ನಾನು ಅಂದ್ಕೊಂಡಿಲ್ಲ. ನಾನೂ ಭಯ ಬೀಳಲ್ಲ, ನೀನೂ ಭಯ ಬೀಳಲ್ಲ. ಯಾರು ಭಯ ಬೀಳ್ತಾರೆ ಅಂತ ಯಾರೂ ಇಲ್ಲಿ ಹೇಳಿಲ್ಲ. ಬಾ 2028ಕ್ಕೆ ಗೊತ್ತಾಗುತ್ತೆ ಜನ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ ಅಂತ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.